ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಇವತ್ತು ಇಂಡಿಯಾ ವಿಕ್ಸ್ 15.43 ದಾಟಿದೆ. ಅಂದ್ರೆ ಜನಕ್ಕೆ ಹೆದರಿಕೆ ಶುರು ಆಗಿದೆ. ಮಾರ್ಕೆಟ್ ಏನಾಗತ್ತೋ ಅಂತ ಹೆದರಿಕೆ ಸ್ವಲ್ಪ ಲೈಟ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಮೊದಲನೇದಾಗಿ ನಿಫ್ಟಿ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ಒಂದು ಲಾಸ್ಟ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿದೆ. ಸೊ ಇದ್ರ ಪ್ರಕಾರ ಪ್ರೈಸಸ್ ಮೇಲೆ ಹೋಗೋ ಸಾಧ್ಯತೆಗಳಿದೆ ಅಂತ ಅನ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಪ್ಲಾನ್ ಬಿ ವರ್ಕೌಟ್ ಆಯ್ತು. ಅಂದ್ರೆ ಸಪೋರ್ಟ್ ನ ಬ್ರೀಚ್ ಮಾಡಿದೆ. ಸಪೋರ್ಟ್ ನ ಬ್ರೀಚ್ ಮಾಡಿ ಇಟ್ ಇಸ್ ಗೋಯಿಂಗ್ ಫರ್ದರ್ ಡೌನ್ ಸೈಡ್. ಸೊ ಎಲ್ಲಿ ತನಕ ಹೋಗ್ಬೋದು? ಮೊದಲನೇದಾಗಿ ಇಲ್ಲಿಂದ ಒಂದು ಚಿಕ್ಕ ರೀಟ್ರೇಸ್ಮೆಂಟ್ ತಗೊಂಡಿತ್ತು. ಸೊ ಅಲ್ಲಿಂದ ಹೈಯೆಸ್ಟ್ ಪಾಯಿಂಟ್ ಗೆ ಒಂದು ಫಿಬೊನಾಚಿ ಟಾರ್ಗೆಟ್ ಹಾಕೊಂಡ್ರೆ ಆಸ್ ಪರ್ ದಿ ಫಿಬೊನಾಚಿ ಟಾರ್ಗೆಟ್ 22,275 ತೋರಿಸ್ತಾ ಇದೆ. ಅಷ್ಟು ಲೋ ಮಾಡೋ ಸಾಧ್ಯತೆ ಇದೆಯಾ ಅಂತ ನೋಡ್ಬೇಕು. ಮೊದಲನೇದು ಇದು ಡೈಲಿ ಚಾರ್ಟ್ ಅಂಡ್ ಮೇಜರ್ RSI ಬಂದ್ಬಿಟ್ಟು ಇಟ್ ಇಸ್ ಆಲ್ಮೋಸ್ಟ್ ಕಮಿಂಗ್ ಅಂಡ್ ಟಚಿಂಗ್ ನಿಯರ್ 29 ಹತ್ರ ತಾಗ್ತಾ ಇದೆ. ಅದಲ್ಲದೆ ಪ್ರೈಸಸ್ ಇಟ್ ಇಸ್ ಫಾಲಿಂಗ್ ಫರ್ದರ್ ಡೌನ್. ಮೇಜರ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ. ಸೊ ಸಣ್ಣ ಪುಟ್ಟ ರೆಸಿಸ್ಟೆನ್ಸ್ ಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ತಾ ಬರ್ಬೇಕಾಗತ್ತೆ. ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲಿ ಹೇಳುತ್ತೆ, ಅದನ್ನು ನೋಡ್ಬಿಡೋಣ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು ಡೆಫಿನೆಟ್ಲಿ ಬ್ರೀಚ್ ಆಗ್ತಾನೆ ಇದೆ. 23,500 ಚಾಣಕ್ಯ ಸಪೋರ್ಟ್. ಅದೇ ತರ 23,800 ಚಾಣಕ್ಯ ರೆಸಿಸ್ಟೆನ್ಸ್. ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಯ್ತು. ಇವತ್ತಿನ ದಿವಸ ನಾವೇನಾದ್ರು ಟ್ರೇಡ್ ಹಾಕಿದ್ದಿದ್ರೆ ಯಾವ ಜಾಗದಲ್ಲಿ ನನಗೆ ಆಪರ್ಚುನಿಟಿ ಸಿಗ್ತಾ ಇತ್ತು? ಬನ್ನಿ ನೋಡೋಣ. 5 ಮಿನಿಟ್ಸ್ ಗ್ರಾಫ್ ಅಲ್ಲಿ ದೇರ್ ವಾಸ್ ಎ ಟೆಂಪರರಿ ಪುಲ್ ಬ್ಯಾಕ್. ಈ ಜಂಕ್ಷನ್ ಕೆಳಗಡೆ ಬಂದು ಹೋಯ್ತಲ್ಲ, ಇದಕ್ಕೆ ಎನ್ ಪ್ಯಾಟರ್ನ್ ಅಂತ ಕರೀತಾರೆ. ಎನ್ ಪ್ಯಾಟರ್ನ್ ಪ್ಲಸ್ ಸಪ್ಲೈ ಝೋನ್, ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್. ಪ್ರೈಸ್ ಅಲ್ಲಿಂದ ಫರ್ದರ್ ಬೀಳ್ತಾನೆ ಇತ್ತು. ಬಟ್ ಈ ಬುಲ್ಲಿಶ್ ಕ್ಯಾಂಡಲ್ಗಾಗ್ಲಿ ಇದು ಯಾವ್ದಕ್ಕೂ ಸ್ಟ್ರೆಂತ್ ಇರಲಿಲ್ಲ. ಟೆಂಪರರಿ ಪುಲ್ ಬ್ಯಾಕ್ ತಗೊಳ್ತಾ ಇತ್ತು. ಒಂದ್ಸತಿ ಇಲ್ಲಿಂದ ಬೀಳಕ್ ಸ್ಟಾರ್ಟ್ ಆಗೋಯ್ತು. ಸರ್ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ತಗೊಂಡ್ರೆ ಬ್ರೇಕ್ಔಟ್ ಆಗಿದೆ. ಇಲ್ಲಿಂದ 1 2 3 4 5 6 7 8 9 10 11 12 ಆಲ್ಮೋಸ್ಟ್ 12th ರೆಕಾರ್ಡಿಂಗ್ ಅಲ್ಲಿ ಮತ್ತೆ ಯಥಾ ಪ್ರಕಾರ ರೀಟ್ರೇಸ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಇದಾಯ್ತು ನಿಫ್ಟಿಯ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ 23,602ಕ್ಕೆ ಬಿದ್ದಿದೆ. ಅಂಡ್ ಆಲ್ಮೋಸ್ಟ್ ನಮ್ಗೆ ಎಷ್ಟು ಪರ್ಸೆಂಟೇಜ್? 1.36% ಬಿದ್ದಿದೆ. ಸೊ ಇನ್ನೂ ಫರ್ದರ್ ಬೀಳೋ ಸಾಧ್ಯತೆಗಳು ಈಗ ಕರೆಂಟ್ಲಿ ಕಾಣಿಸ್ಕೋತಾ ಇದೆ ಆಸ್ ಪರ್ ದಿ ಪ್ಯಾಟರ್ನ್. ಬಟ್ RSI ಕಂಪ್ಲೀಟ್ಲಿ ಡೈಲಿ ಚಾರ್ಟ್ ಅಲ್ಲಿ ಅರೌಂಡ್ 30 ಜಂಕ್ಷನ್ ಬಂದಿದೆ. ಸೊ ವಿ ಜಸ್ಟ್ ಹ್ಯಾವ್ ಟು ವೇಟ್ ಅಂಡ್ ವಾಚ್ ನೆಕ್ಸ್ಟ್ ಎಲ್ಲಿ ತನಕ ಹೋಗ್ಬೋದು. ನೆಕ್ಸ್ಟ್ ನೋಡೋಣ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಆಲ್ಮೋಸ್ಟ್ ಕ್ಲೋಸಿಂಗ್ ಪ್ರೈಸ್ ಇದು ಕೂಡ 50,088 ಆಗಿದೆ. ಚಾಣಕ್ಯ ಸಪೋರ್ಟ್ ಕ್ಲೀನ್ ಆಗಿ ಬ್ರೀಚ್ ಆಗಿದೆ. ಚಾಣಕ್ಯ ಕರೆಂಟ್ಲಿ ನಾಳೆಗೆ ಸಪೋರ್ಟ್ ಅಂತ ತಗೊಂಡ್ರೆ 49,900 ಬರುತ್ತೆ. ಮತ್ತೆ ಚಾಣಕ್ಯ ಸಪೋರ್ಟ್ 51,100. ಮೇಜರ್ ಸಪೋರ್ಟ್ ಕೂಡ ಅದೇ ಜಂಕ್ಷನ್ ಅಲ್ಲೇ ಇದೆ. ಒಂದು ಡಿಮ್ಯಾಂಡ್ ಝೋನ್ ಹತ್ರ ಬಂದು ಒಂದು ಟೆಂಪರರಿ ಪುಲ್ ಬ್ಯಾಕ್ ತಗೊಂಡಿದೆ. ನೋಡೋಣ ಇದಾದ್ರೂ ಅಟ್ಲೀಸ್ಟ್ ಇದೇ ಜಾಗದಲ್ಲೇನೆ ನೆಕ್ಲೈನ್ ಬ್ರೇಕ್ಔಟ್ ಆಗಿದೆ. ಬಟ್ ಫರ್ದರ್ ಬೀಳತ್ತಾ ಅಥವಾ ಇಟ್ ವಿಲ್ ಸ್ಟಾರ್ಟ್ ಕಂಟಿನ್ಯೂಯಿಂಗ್ ಆನ್ ದಿ ಬುಲ್ಲಿಶ್ ಟ್ರೆಂಡ್ ಅಥವಾ ಪುಲ್ ಬ್ಯಾಕ್ ತಗೊಳತ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಬೇಕಾಗತ್ತೆ. ಅಂಡ್ ಡೈಲಿ ಚಾರ್ಟ್ ಪ್ರಕಾರ ಯಾವುದೇ ತರ ಪ್ಯಾಟರ್ನ್ಸ್ ಏನು ಇಲ್ಲ. ಅಂಡ್ ಇವತ್ತಿನ ದಿವಸ ನಾವೇನಾದ್ರು ಟ್ರೇಡ್ ಮಾಡಿದಿದ್ರೆ ನಮ್ಗೆ ಇಲ್ಲಾದ್ರೂ ಸಿಗ್ತೈತ ಟ್ರೇಡ್. ಒಂದು ಎಕ್ಸ್ಟ್ರೀಮ್ ಕಂಡೀಷನ್ RSI ಬಂದ್ಬಿಟ್ಟು ಆಲ್ಮೋಸ್ಟ್ ಇಟ್ ಕೇಮ್ ಡೌನ್ ಟು ಆಸ್ ಲೋ ಆಸ್ 12. ಅಲ್ಲಿಂದ ಒಂದು ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಟಿತ್ತು. ಒಂದು ರೆಕಾರ್ಡಿಂಗ್ ಆಫ್ ಸೆಷನ್ ಆಗಿತ್ತು. ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ ಈ ಟ್ರೇಡ್ ಅಥವಾ ಈ ಟ್ರೇಡ್ ಇದೆರಡು ಜಾಗದಲ್ಲಿ ಇಲ್ಲೊಂದ್ ಕಡೆ ನಾವು ಟ್ರೇಡ್ ಹಾಕ್ಬೋದಾಗಿತ್ತು. ಮಾರ್ಕೆಟ್ ವಾಸ್ ಕಂಪ್ಲೀಟ್ಲಿ ಸೈಡ್ ವೇಸ್. ಡ್ರಾಪ್ ಬೇಸ್ ಡ್ರಾಪ್ ಇಲ್ಲ, ರ್ಯಾಲಿ ಬೇಸ್ ರ್ಯಾಲಿ ಇಲ್ಲ. ಬೇರೆ ಯಾವುದೇ ತರ ಪ್ಯಾಟರ್ನ್ಸ್ ನಂಗೆ ಟ್ರೇಡ್ ತಗೊಳ್ಳಿಕ್ಕೆ ಕಾಣಿಸ್ತಾ ಇಲ್ಲ. ಸೊ ನೋವೇರ್ ಪ್ರಾಬಬ್ಲಿ ಇಲ್ಲೊಂದು ಜಂಕ್ಷನ್ ಅಲ್ಲಿ ನಾನು ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ತಗೊಳ್ತಾ ಇದ್ದೆ. ಅದೊಂದೇ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಫಿನ್ ನಿಫ್ಟಿ ಆಸ್ ಪರ್ ದ ಡೈಲಿ ಗ್ರಾಫ್ ಮೇಜರ್ ನೆಕ್ಲೈನ್ ಬ್ರೇಕ್ಔಟ್ ಆಗೋಗಿದೆ ಅಂಡ್ ಡಿಮ್ಯಾಂಡ್ ಝೋನ್ ಬ್ರೀಚ್ ಮಾಡ್ತಾ ಇದೆ. ದಟ್ ಇಸ್ ಫಸ್ಟ್ ಪ್ರಾಬಬಿಲಿಟಿ. ಸೊ ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಬಿತ್ತು ಫರ್ದರ್ ಅಂದ್ರೆ ಆಸ್ ಪರ್ ದಿ ಫಿಬೊನಾಚಿ ನಾವು ಟಾರ್ಗೆಟ್ ಎಲ್ಲಿ ತನಕ ಹಾಕ್ತೀವಿ? 21,839. ಇಲ್ಲಿ ನಮ್ನ ಪ್ರಾಬಬ್ಲಿ ಇಲ್ಲಿ ತನಕ ಬೀಳೋ ಸಾಧ್ಯತೆಗಳಿದೆ ಇನ್ ಕೇಸ್ ಬಿತ್ತು ಅಂದ್ರೆ ಆಸ್ ಪರ್ ದಿ ಫಿಬೊನಾಚಿ ಟಾರ್ಗೆಟ್. ನೋಡೋಣ. ನೆಕ್ಲೈನ್ ಬ್ರೀಚ್ ಆಗಿದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಹೆಡ್ ಅದನ್ನು ಹೇಳ್ತಾರಲ್ಲ. ಸೊ ಇಲ್ಲಿಂದ ಇಲ್ಲಿ ತನಕ ಒಂದು ಹೈ ಮಾರ್ಕ್ ಮಾಡ್ಬಿಟ್ಟು ಅದನ್ನ ಹಂಗೆ ತಗೊಂಡ್ಬಂದು ಇಲ್ಲಿ ಹಾಕ್ತಾರೆ. ಸೊ ಇದೂ ಆಲ್ಮೋಸ್ಟ್ ಅದೇ ಜಂಕ್ಷನ್ ಅಲ್ಲೇ ಇದೆ. ಸ್ವಲ್ಪ ಒಂದು 10-15 300-400 ಪಾಯಿಂಟ್ ಆ ಕಡೆ ಈ ಕಡೆ ವ್ಯತ್ಯಾಸ. ಸೊ ಇದು ನಿಫ್ಟಿ ಫಿನಾನ್ಸ್. ಇವತ್ತಿನ ದಿವಸ ನಾನು ಏನಾದ್ರು ಟ್ರೇಡ್ ಹಾಕಿದ್ದಿದ್ರೆ ವಾಟ್ ಕುಡ್ ಬಿ ಮೈ ಪಾಸಿಬಿಲಿಟಿ? ಇಲ್ಲೂ ನಂಗೆ ಡಿಮ್ಯಾಂಡ್ ಝೋನ್ ಹತ್ರ ಟ್ರಿಗರ್ ಆಗೋ ತರ ಎಲ್ಲೂ ಕಾಣಿಸ್ತಾ ಇಲ್ಲ. ಅಂಡ್ ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ 1 2 3 4 5 6 7 8 9 10 11 ಲೋ ಮಾಡಿ ಆಮೇಲೆ ಅಲ್ಲಿಂದ ಒಂದು ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಟಿದೆ ಬೇಸ್ಡ್ ಆನ್ RSI ಆಸ್ ವೆಲ್. RSI 20 ತನಕ ಬಂದು ಆಮೇಲೆ ಅಲ್ಲಿಂದ ಶೂಟ್ ಆಗಿದೆ. ಜಸ್ಟ್ ಟೆಂಪರರಿ ಕರೆಕ್ಷನ್. ನೆಕ್ಸ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ. ಓಕೆ, ನಿಫ್ಟಿ ಫೈನಾನ್ಸ್ ಅಲ್ಲಿ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 23,100. ಅದು ಬರ್ದ್ಬಿಡ್ತೀನಿ, 23,100. ಅದೇ ತರನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು
23,650 ಇದು ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾಳೆಗೆ. ಫಾಲೋಡ್ ಬೈ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಏನ್ ಹೇಳುತ್ತೆ ಅಂದ್ರೆ, ಮಿಡ್ ಕ್ಯಾಪ್ ನಿಫ್ಟಿನೂ ಬ್ರೀಚ್ ಆಗಿದೆ, ಬಟ್ ಹಾರಿಜಾಂಟಲ್ ಲೈನ್ ಇಲ್ಲಿ ಏನಾದ್ರು ಹಾಕೊಂಡ್ರೆ ಮೇಜರ್ ಸಪೋರ್ಟ್ ಜಂಕ್ಷನ್ 1, 2, 3 ಸೊ 3 ಜಾಗದಲ್ಲಿ ತಾಕಿ ರಿವರ್ಸಲ್ ಆಗಿದೆ. ಸೊ ಪ್ರಾಬಬ್ಲಿ ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಫ್ಯೂಚರ್ಸ್ ಪ್ರಾಬಬ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ರಿವರ್ಸಲ್ ಪ್ಯಾಟರ್ನ್ ಬಿಕಾಸ್ ಆಫ್ ಪ್ರೈಸ್ ರಿಜೆಕ್ಷನ್ ಅಂಡ್ ಮೇಜರ್ ಸಪೋರ್ಟ್ಸ್. ನೋಡೋಣ ಅಂತ ನಿಜವಾಗ್ಲೂ ಅದು ಬ್ರೀಚ್ ಆಗ್ತಾನೆ ಇಲ್ವಾ ಅಂತ. ಫಾಲೋಡ್ ಬೈ ಚಾಣಕ್ಯ ಸಪೋರ್ಟ್ 12,075 ಮತ್ತೆ ರೆಸಿಸ್ಟೆನ್ಸ್ 12,300. ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅಂಡ್ ಇವತ್ತಿನ ದಿವಸ ಬೇರೆ ಏನಾದ್ರು ಒಂದು ಆಪರ್ಚುನಿಟಿ ಸಿಕ್ಕಿತ್ತಾ 5 ಮಿನಿಟ್ಸ್ ಗ್ರಾಫ್ ಅಲ್ಲಿ, ಅದು ಒಂದ್ಸತಿ ನೋಡಬೇಕು. ಸೊ ಇವತ್ತಿನ ದಿವಸ ಡ್ರಾಪ್ ಬೇಸ್ ಡ್ರಾಪ್, ಮಾರ್ನಿಂಗ್ ಸ್ಟಾರ್ ಎಲ್ಲೂ ಸಿಗ್ನಲ್ ಇಲ್ಲ ಯಾವ್ದೇ ಜಂಕ್ಷನ್ ಅಲ್ಲಿ. ಇದು ಒಂದು ಜಾಗ ಪ್ಯಾರಾಮೀಟರ್ ಕಾಣಿಸ್ತಾ ಇದೆ, ಒಂದ್ಸತಿ ನೋಡೇ ಬಿಡೋಣ. ಈ ಜಂಕ್ಷನ್ ನೋಡ್ಲಿ, ಹೈಯೆಸ್ಟ್ ಪ್ರಾಬಬಿಲಿಟಿ ಈ ಜಂಕ್ಷನ್ ಸಿಕ್ಕಿದೆ ಸಮ್ವೇರ್ 2 o'clock. ಅಂಡ್ ಕೊಟ್ಟ ವಾಪಸ್ ತಗೊಂಡು ಡ್ರಾಪ್ ಬೇಸ್ ಡ್ರಾಪ್ ಹತ್ರ ಹೋಗಿ ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಟು. ಸೊ ಇದಾಯ್ತು ಮಿಡ್ ಕ್ಯಾಪ್ ನಿಫ್ಟಿ. ಫಾಲೋಡ್ ಬೈ ಸೆನ್ಸೆಕ್ಸ್. ಸೆನ್ಸೆಕ್ಸ್ ಅಲ್ಲಿ ಕೂಡ ಆಸ್ ಪರ್ ದ ಡೈಲಿ ಗ್ರಾಫ್ ಮೇಜರ್ ಸಪೋರ್ಟ್ ಬ್ರೀಚ್ ಆಗಿದೆ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನೆಕ್ ಲೈನ್ ಬ್ರೇಕ್ಔಟ್ ಕೂಡ ಆಗಿದೆ. ಅಂಡ್ ಬ್ರೇಕ್ಔಟ್ ಆದ್ಮೇಲೆ ಎಲ್ಲಿ ತನಕ ಬರ್ಬೋದು ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಕನ್ಸಾಲಿಡೇಷನ್ ಫೇಸ್ ಆಗಿ ಮೇಜರ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ. ಇನ್ ಕೇಸ್ ನಾವೇನಾದ್ರು ಲಾಸ್ಟ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ನಿಫ್ಟಿ ಏನಾದ್ರು ಬುಲ್ಲಿಶ್ ಟ್ರೇಡ್ ಹಾಕಿದ್ರೆ ವಿ ಕುಡ್ ಹ್ಯಾವ್ ರಿಕವರ್ಡ್ ಬ್ಯಾಕ್ ಫ್ರಮ್ ದಿ ಸೆನ್ಸೆಕ್ಸ್. ನೋ ಲಾಸ್ ನೋ ಪ್ರಾಫಿಟ್ ಗೆ ವಿ ಕುಡ್ ಹ್ಯಾವ್ ರಿಕವರ್ಡ್ ಬ್ಯಾಕ್. ಯಾಕೆ ಇದು ಹಂಗೆ ಬಿದ್ದಿದೆ, ಕನ್ಸಾಲಿಡೇಷನ್ ಫೇಸ್ ಆಗಿ ಡೌನ್ ಟ್ರೆಂಡ್ ತಗೊಂಡಿದೆ. ಸೊ ವಿ ಜಸ್ಟ್ ಹ್ಯಾವ್ ಟು ವೇಟ್ ಅಂಡ್ ವಾಚ್. ನಾಳೆ ಯಾವ ತರ ಅದು ಮೇಜರ್ ಕರೆಕ್ಷನ್ ಏನಾದ್ರು ತಗೋತಾನ ಇಲ್ವಾ ಅಂತ ನಾವು ನೋಡ್ಬೇಕಾಗತ್ತೆ. ನೆಕ್ಸ್ಟ್ 5 ಮಿನಿಟ್ಸ್ ಗ್ರಾಫ್ ಪ್ರಕಾರ ಬೇರೆ ಎಲ್ಲೂ ಟ್ರೇಡ್ಸ್ ಇಲ್ಲ. ನೋವೇರ್ 5 ಮಿನಿಟ್ಸ್ ಗ್ರಾಫ್ ಪ್ರಕಾರ ಬೇರೆ ಎಲ್ಲೂ ಟ್ರೇಡ್ಸ್ ಇಲ್ಲ. ಅದರ್ ದನ್ ದಟ್ ನಾವು ಟ್ರೇಡ್ ನೋಡ್ತಾ ಇರೋದು ಹೀರೋ ಮೋಟೋಕಾರ್ಪ್. ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ಜಾಸ್ತಿ ಇದೆ. ಸೊ ಆಸ್ ಪರ್ ದ ಡೈಲಿ ಗ್ರಾಫ್ ಅದು ಕೂಡ ಸೇಮ್ ನೆಕ್ ಲೈನ್ ಬ್ರೇಕ್ಔಟ್ ಆಗಿ ಹೆವಿಯಾಗಿ ಮೊಮೆಂಟಮ್ ಆಗಿದೆ. ಹೀರೋ ಮೋಟೋಕಾರ್ಪ್ 1, ಫಾಲೋಡ್ ಬೈ ಪವರ್ ಗ್ರಿಡ್. ಪವರ್ ಗ್ರಿಡ್ ಕೂಡ ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ಜಾಸ್ತಿ ಇದೆ. ಇದಲ್ಲದೆ ಬ್ರಿಟಾನಿಯಾ. ಸೊ ಇದೆಲ್ಲದಕ್ಕೂ ಕ್ರೆಡಿಟ್ ಬೇಸ್ಡ್ ಸೆಟಪ್ ಹಾಕೊಳ್ಳಿ, ಯು ವಿಲ್ ಬಿ ಏಬಲ್ ಟು ಅರ್ನ್ ಎ ಡಿಸೆಂಟ್ ಅಮೌಂಟ್ ಆಫ್ ರೆವೆನ್ಯೂ. ಸೊ RSI ಫುಲ್ ಕೆಳಗಡೆ ಬಂದಿದೆ, ಸ್ಪಿನ್ನಿಂಗ್ ಟಾಪ್ ಅಥವಾ ಡೋಜಿ ಆಗಿದೆ, ಆದ್ರೆ ಇನ್ನೂ ರಿವರ್ಸಲ್ ಕನ್ಫರ್ಮೇಶನ್ ಬಂದಿಲ್ಲ. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಯಸ್ತೀನಿ. ಎಲ್ಲಾ ಸ್ಟಾಕ್ಸ್, ಹೈಯೆಸ್ಟ್ ಕ್ವಾಲಿಟಿ ಸ್ಟಾಕ್ಸ್ ಸಿಕ್ಕಾಪಟ್ಟೆ ಬೀಳ್ತಾ ಇದೆ. ಜಸ್ಟ್ ಬಿಕಾಸ್ ಸ್ಟಾಕ್ಸ್ ಬೀಳ್ತಾ ಇದೆ ಅಂದ ತಕ್ಷಣ ತುಂಬಾ ಲೋ ಅಲ್ಲಿ ಸಿಗ್ತಾ ಇದೆ ನಾವು ಬೈ ಮಾಡ್ತೀವಿ ಅಂತ ಬೈ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇನ್ನೂ ಫರ್ದರ್ ಎಷ್ಟು ಬೀಳತ್ತೆ ಅಂತ ಹೇಳಕ್ ಬರೋದು. ನಾವ್ ಯಾವಾಗ ನಾವು ಬೈ ಮಾಡ್ಬೇಕು ಅಂದ್ರೆ ಒಂದೇ ಕೀ ಪಾಯಿಂಟ್, ಎಂಟ್ರಿ ಕೊಟ್ಟು ಅಲ್ಲಿಂದ ರಿವರ್ಸಲ್ ಕನ್ಫರ್ಮೇಶನ್ ಬರ್ಬೇಕು. ರಿವರ್ಸಲ್ ಕನ್ಫರ್ಮೇಶನ್ ಬರೋ ತನಕ ಯಾವುದೇ ಕಾರಣಕ್ಕೂ ನಾವು ರೀ ಎಂಟ್ರಿ ಕೊಡಬಾರದು. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ನೋಡಿ, ಇಲ್ಲಿಂದ 13th ಜೂನ್ ಆಲ್ಮೋಸ್ಟ್ ನಮ್ಗೆ ಲೋ ಮಾಡಿದ್ದು ಎಷ್ಟು? ಲೋ ಮಾಡಿರೋದು ಆಲ್ಮೋಸ್ಟ್ 2560 ತನಕ ಲೋ ಮಾಡಿದೆ. ಬಟ್ ರಿವರ್ಸಲ್ ಕನ್ಫರ್ಮೇಶನ್ ನಮ್ಗೆ 2760 ಕೊಟ್ಟಿದೆ. ಇಲ್ಲ 200 ಪಾಯಿಂಟ್ಸ್ ಮೇಲೆ ಹೊರಟೋಗಿದೆ, ನಾನು ಇಲ್ಲಿಂದ ತಗೋಬಾರ್ದು, ಅದು ಉತ್ತರ ಅಲ್ವೇ ಅಲ್ಲ. 200 ಪಾಯಿಂಟ್ಸ್ ಆದ್ಮೇಲೆ ನಮ್ಗೆ ರಿವರ್ಸಲ್ ಕನ್ಫರ್ಮೇಶನ್ ಕೊಟ್ಟಿದೆ. ಸೊ ಆವಾಗ ನಾನು ಎಂಟ್ರಿ ಮಾಡ್ತೀನಿ ಅಂತ ಮಾಡಿದ್ರೆ ಯು ಆರ್ ಆಲ್ವೇಸ್ ಸೇಫ್. ಇಮಿಡಿಯೇಟ್ಲಿ ಯು ಕ್ಯಾನ್ ಸಿ ಪ್ರಾಫಿಟ್. ಕೆಳಗೆ ಬೀಳ್ತಾ ಇದೆಯಲ್ಲ, ಇಲ್ಲಿಂದ ಮೇಲೆ ಹೋಗ್ಬೋದು, ಇಲ್ಲಿಂದ ಮೇಲೆ ಹೋಗ್ಬೋದು ಅಂದ್ಬಿಟ್ಟು ನಾವು ಏನಾದ್ರು ರಾಂಗ್ ಟೈಮ್ ಅಲ್ಲಿ ಎಂಟರ್ ಆದ್ರೆ ನಮ್ ದುಡ್ಡು ಲಾಕ್ ಆಗುತ್ತೆ. ವಿ ಜಸ್ಟ್ ಹ್ಯಾವ್ ಟು ವಾಚ್ ದಿ ಲೂಸಿಂಗ್ ಸ್ಟ್ರೀಕ್. ದುಡ್ಡು ಅಲ್ಲಿ ಲಾಕ್ ಆಗೋಗ್ಬಿಡುತ್ತೆ, ವಿಡ್ರಾ ಮಾಡಕ್ಕಾಗಲ್ಲ, ಲಾಸ್ ಕಟ್ ಮಾಡಕ್ಕಾಗಲ್ಲ. ಈ ಪರಿಸ್ಥಿತಿ ಸಿಕ್ಕಾಪಟ್ಟೆ ಜನಕ್ಕೆ ಬಂದಿರುತ್ತೆ. ಸೊ ನೀವೇನ್ ಮಾಡ್ರಿ, ಸ್ಟಾಕ್ ಆಲ್ ಟೈಮ್ ಲೋ ಬೀಳ್ತಾ ಇದೆ, ಲೆವೆಲ್ಸ್ ಬ್ರೀಚ್ ಮಾಡ್ತಾ ಇದೆ, ಸಿಕ್ಕಾಪಟ್ಟೆ ಲೋ ಹೋಗ್ತಾ ಇದೆ. ಸೊ ಯಾವ ಟೈಮ್ ಅಲ್ಲಿ ನೀವು ಬೈ ಮಾಡಬೇಕು? ಜಸ್ಟ್ ಬಿಕಾಸ್ RSI ಫುಲ್ ಕಂಪ್ಲೀಟ್ಲಿ ನೋಡಿ ಇದುವರೆಗೂ ಬಿದ್ದೇ ಇಲ್ಲ. ಆಲ್ಮೋಸ್ಟ್ ಇದು 8, 9, 10 ಬಂದ್ಬಿಟ್ಟಿದೆ ಏಷ್ಯನ್ ಪೇಂಟ್ಸ್. ಕರೆಕ್ಟ್ ಆ ಡೈಲಿ ಚಾರ್ಟ್ ಅಲ್ಲಿ ಆಲ್ಮೋಸ್ಟ್ ಆಸ್ ಪರ್ ದ ಡೈಲಿ ಗ್ರಾಫ್ 13, 14 ಈ ತರ ಪ್ರೈಸಸ್ ಅಲ್ಲಿ ಓಡ್ತಾ ಇದೆ. ಸೊ ಇಲ್ಲಿಂದ ಹೋಗಕ್ ಸಾಧ್ಯನೇ ಇಲ್ಲ ಸರ್, ಇಲ್ಲಿಂದ ಬೈ ಮಾಡ್ತೀವಿ ಅಂದ್ರೆ ತುಂಬಾ ಕಮ್ಮಿ, ಅಂದ್ರೆ 0.0005 ಅಂದ್ರೆ 0.05% ಅಥವಾ 0.5% ಆ ತರ ಅಕ್ಯುಮುಲೇಷನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈಯೆಸ್ಟ್ ವಾಲ್ಯೂಮ್ ಅಲ್ಲಿ ಕಂಪ್ಲೀಟ್ ಕ್ಯಾಪಿಟಲ್ ನ ಡಿಪ್ಲಾಯ್ ಮಾಡಿ ಬೈ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಅದೃಷ್ಟ ಸಿಕ್ಕಿದ್ರೆ ಸಿಗತ್ತೆ, ಸಿಕ್ಕಿಲ್ಲ ಅಂದ್ರೆ ಪ್ರೈಸಸ್ ಅಲ್ಲಿಂದ ಇನ್ನೂ ಫರ್ದರ್ ಬಿತ್ತು ಅಂದ್ಕೊಳ್ಳಿ, ನಿಮ್ ದುಡ್ಡು ಲಾಕ್ ಆಗೋ. ಲಾಸ್ ಕಟ್ ಮಾಡಕ್ ಇಷ್ಟ ಇಲ್ಲ. ಏಷ್ಯನ್ ಪೇಂಟ್ಸ್ ವಾಪಸ್ ರಿಕವರಿ ಆಗಿ ವಾಪಸ್ ನಿಮ್ ಪ್ರೈಸ್ ಬರೋ ತನಕ ಕಾಯ್ಲೇಬೇಕಾಗತ್ತೆ. ಆ ಪರಿಸ್ಥಿತಿ ಬರೋದ್ ಬೇಡ ಯಾರಿಗೂ. ಸೊ ರಿವರ್ಸಲ್ ಕನ್ಫರ್ಮೇಶನ್ ಗೆ ವೇಟ್ ಮಾಡಿ, ಡೈವರ್ಜೆನ್ಸ್ ವೇಟ್ ಮಾಡಿ. ಇಲ್ಲಿಂದ ಮೇಲೆ ಹೋಗೋ ಸಾಧ್ಯತೆಗಳು ಪ್ರಾಬಬಿಲಿಟೀಸ್ ಮೋರ್ ದನ್ 75% ಇದೆ ಅಂದಾಗ ಯು ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ದ ಶೇರ್ಸ್ ಫಾರ್ ರಿಚ್ ಬೈ ಕವರ್ಡ್ ಕಾಲ್ ಅಂಡ್ ವೇರಿಯಸ್ ಸ್ಟ್ರಾಟಜೀಸ್. ಈ ಬರೋ ಶುಕ್ರವಾರ, ಶನಿವಾರ, ಭಾನುವಾರ ಕ್ಲಾಸಸ್ ಇದೆ. ಪ್ಲಸ್ ಎವ್ರಿ ಸ್ಯಾಟರ್ಡೆ ನಾವು ಫ್ರೀ ಸೆಮಿನಾರ್ ಕಂಡಕ್ಟ್ ಮಾಡ್ತೀವಿ 10:30 ಇಂದ 12:30. ಸೊ ಆ ಟೈಮಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತ ನಿಮ್ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಎಲ್ಲಾರನ್ನು ಕಳಿಸ್ಕೊಡಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದರಿಂದ ಹೇಗೆ ನಾವು ಕಾಂಪೌಂಡೆಡ್ ರಿಟರ್ನ್ಸ್ ನ ಜನರೇಟ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ಸ್ ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಸೈನಿಂಗ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.